ಇದು ಇವತ್ತಿನ ಬೆಳವಣಿಗೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲೇ ಸಭೆ ಅಂತ ನಿನ್ನೆ ಸುದ್ದಿ ಬಂದಿತ್ತು. ಇವತ್ತು ಸೋನಿಯಾ ಗಾಂಧಿ ಅವರು ಮನೆಯಲ್ಲಿದ್ದಾರೆ, ಮೀಟಿಂಗಿಗೆ ಬಂದಿಲ್ಲ. ಬಟ್ ಮೀಟಿಂಗ್ನಲ್ಲಿ ಆಗಿದ್ದನ್ನು ರಾಹುಲ್ ಗಾಂಧಿ ಅವರು ಕನ್ವೆ ಮಾಡಿರ್ತಾರೆ. ಪ್ರಿಯಾಂಕಾ ಗಾಂಧಿ ಡಿಸಿಷನ್ ಮೇಕಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅಡ್ವಾಂಟೇಜಸ್ ಟು ಹೂಮ್? ಅಜಿತ್, ನನಗನ್ಸುತ್ತೆ ಈ ಪರಿಸ್ಥಿತಿಯಲ್ಲಿ ಇವತ್ತು ಯಾರಿಗೆ ಅಡ್ವಾಂಟೇಜ್ ಅಂತಕ್ಕಂಥದ್ದನ್ನು ಹೇಳೋದು ಇಟ್ ಹ್ಯಾಸ್ ಎ ಹ್ಯೂಜ್ $1 million ರಿಸ್ಕ್ ಅಂತ ಅನ್ಸುತ್ತೆ ನನಗೆ. ಕರೆಕ್ಟ್. ಯಾಕಂದರೆ ಅಂದರೆ ಈ ರೀತಿಯ ಸಭೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದರೆ ಬೆಳಗ್ಗೆ 11 ಗಂಟೆಗೆ ಇವರು ಒಳಗಡೆ ಹೋದವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜೊತೆಗೆ ಇದ್ದಾರೆ, ಹೌದು, ಹೆಚ್ಚು ಕಡಿಮೆ. ಈಗ 1-to-1 ಸಭೆ ನಡೆದ ಬಗ್ಗೆನೂ ಕೂಡ ನಾನು ಈಗಷ್ಟೇ ದಿಲ್ಲಿಯಲ್ಲಿ ಮಾತಾಡ್ತಾ ಇದ್ದೆ. ಯಾವುದೇ ಸ್ಪಷ್ಟತೆ, ಕ್ಲಾರಿಟಿ ಇಲ್ಲ. ಯಾಕಂದರೆ ಇವರೆಲ್ಲರೂ 5th ಫ್ಲೋರಲ್ಲಿದ್ದಾರೆ. ಹೌದು. ರಾಹುಲ್ ಗಾಂಧಿ ಒಬ್ಬರೇ ಹೊರಗೆ ಹೋಗಿ ಒಳಗಡೆ ಬಂದರು. ಸೋನಿಯಾ ಗಾಂಧಿ ಅವರು 10 ಜನಪಥಕ್ಕೆ ಹೋಗಿದ್ದರು. ತಾಯಿ ಭೇಟಿಯಾಗಿದೆ, ಬಟ್ ಅದು ಕರ್ನಾಟಕದ ವಿಷಯದ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದಾರಾ? ಇಟ್ಸ್ ಆಲ್ ಸ್ಪೆಕ್ಯುಲೇಷನ್. ಒಂದು ನ್ಯಾಷನಲ್ ಚಾನೆಲ್ನಲ್ಲಿ ಈಗಷ್ಟೇ ನೋಡ್ತಾ ಇದ್ದೆ ನಾನು, ಪ್ರಿಯಾಂಕಾ ಗಾಂಧಿ ನಾಯಕತ್ವ ಬದಲಾವಣೆಯ ಪರವಾಗಿದ್ದಾರೆ, ಡಿ ಕೆ ಶಿವಕುಮಾರ್ CM ಆಗಲಿ ಅಂದರು ಅಂತ. ಇದು ಯಾವ ಸುದ್ದಿ ಮೂಲಗಳ ಮೇಲೆ ಇದನ್ನು ಕೊಡ್ತಿದ್ದಾರೋ ಗೊತ್ತಿಲ್ಲ. ಅಲ್ಲ, ದಿಸ್ ಇಸ್ ಅ ಓಲ್ಡ್ ಪ್ರಿಪೋಸಿಷನ್. ಪ್ರಿಯಾಂಕಾ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ಸೋನಿಯಾ ಗಾಂಧಿ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪರವಾಗಿದ್ದಾರೆ ಅನ್ನೋದು ಇವತ್ತಿನ ಒಂದು ಹೊಸ ಸುದ್ದಿ ಏನಲ್ಲ. ಕರೆಕ್ಟ್. ಅದು ಬಹಳ ದಿನಗಳಿಂದ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಿಪೋಸಿಷನಲ್ಲಿ ಇದ್ದಾರೆ ಅಂತಕ್ಕಂಥದ್ದರ ಬಗ್ಗೆ ನಾವು ಕೂಡ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಆದರೆ ಅಂತಿಮವಾಗಿ ಪೊಲಿಟಿಕಲ್ ನಿರ್ಣಯವನ್ನು ಇವತ್ತು ತೆಗೆದುಕೊಳ್ಬೇಕಾದವರು ರಾಹುಲ್ ಗಾಂಧಿ. ಹೌದು. ಹೀಗಾಗಿ ರಾಹುಲ್ ಗಾಂಧಿ ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ? ನಾನು ಅಲ್ಲಿ ಒಳಗಿದ್ದವ್ರಿಗೊಬ್ರು ಕೇಳಿದೆ, ಏನು ನಿರ್ಣಯವನ್ನು ತೆಗೆದುಕೊಳ್ಬೋದು, ಯಾರನ್ನು ಕನ್ವಿನ್ಸ್ ಮಾಡ್ಬೋದು ಅಂತ. ಇವರನ್ನು ಕನ್ವಿನ್ಸ್ ಮಾಡಿದರೆ ಇವರನ್ನು ಕನ್ವಿನ್ಸ್ ಮಾಡಿದರೆ ಇವರು ಔಟು, ಅವರನ್ನು ಕನ್ವಿನ್ಸ್ ಮಾಡಿದ್ರೆ ಅವ್ರು ಔಟು ಅಂತ ಅವ್ರು ತಮಾಷೆಯಾಗಿ ಹೇಳ್ತಾ ಇದ್ರು. ಹಾಗಾಗಿ ಯಾರನ್ನು ಸಿಚುವೇಶನ್ ಇದೆ, ಆ ರೀತಿಯ ಸಿಚುವೇಶನ್ ಇದೆ. ಮತ್ತು ಮಧ್ಯಾಹ್ನ ಊಟಕ್ಕೂ ಕೂಡ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಕೆಳಗಡೆ ಬರಲಿಲ್ಲ. ಇವರೆಲ್ಲರೂ ಕೆಳಗಡೆ ಕಾಯ್ತಾ ಇದ್ದಾರೆ, ಕರ್ನಾಟಕದ ನಾಯಕರು. ಬಟ್ ಅಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಯಾವುದೇ ಸ್ಪಷ್ಟತೆ ಎರಡೂ ಬಣಗಳ ಸಿದ್ದರಾಮಯ್ಯ ಬೆಂಬಲಿಗರಿಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಬಂದಿಲ್ಲ. ಅಥವಾ ಇಲ್ಲ, ಡಿ ಕೆ ಸುರೇಶ್ರನ್ನ ಕರೆಸಿದ್ರು, ಪರಮೇಶ್ವರನ್ನ ಕರೆಸಿದ್ರು, ಅದು ಕೂಡ ಆಗಲಿಲ್ಲ. ಓಕೆ, ಡಿ ಕೆ ಸುರೇಶ್ ಕೂಡ ಹೋಗಿಲ್ಲ, ಮೇಲೆ ಒಳಗಡೆ ಹೋಗಿಲ್ಲ ಅವರು. ಅಂದರೆ 5th ಫ್ಲೋರಲ್ಲೇನು ಚರ್ಚೆ ನಡೀತಾ ಇದೆ ಅಲ್ಲಿ ಡಿ ಕೆ ಸುರೇಶ್ರನ್ನು ಕೂಡ ಕರೆಸ್ಕೊಳ್ಳಾಗಿಲ್ಲ. ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಂಡಿದೆ, ಏನು ತೆಗೆದುಕೊಳ್ಳುತ್ತೆ, ಅಥವಾ ನನಗನ್ಸುತ್ತೆ ಇಷ್ಟು ಸುದೀರ್ಘವಾಗಿರ್ತಕ್ಕಂಥ ಸಭೆ ನಡೀತಾ ಇರೋದನ್ನು ನೋಡಿದರೆ ಹೈಕಮಾಂಡ್ ಹೇಳಿದ್ದಕ್ಕಿಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಫಸ್ಟ್ ರೌಂಡ್ನಲ್ಲಿ ಚರ್ಚೆಗೊಳಗಾಗಿರುತ್ತೆ. ಅವ್ರ ಅಂಬೋಣ ಏನು ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ನಡೆದ ನಂತರ ಹೈಕಮಾಂಡ್ ಒಂದು ಆರ್ಬಿಟ್ರೇಷನ್ ಮಾಡುತ್ತಾ ಅನ್ನೋದು ಪ್ರಾಯಶಃ ಸಂಜೆಯ ನಂತರ ಸ್ಪಷ್ಟ ಆಗ್ಬೋದು. ಅಲ್ಲಿಯವರೆಗೆ ಅಜಿತ್ ಎಲ್ಲವೂ ಒಂದು ರೀತಿಯ ಸ್ಪೆಕ್ಯುಲೇಷನ್ಸ್ಗಳು ನಡೆದಿವೆ, ಊಹಾಪೋಹಗಳು ನಡೆದಿವೆ. ಹಂಗೆ ನಡಿಬೋದು, ಹಿಂಗೆ ನಡಿಬೋದು, ಇವ್ರ ಜೊತೆಗಿದ್ದಾರೆ, ಸೋನಿಯಾ ಗಾಂಧಿ ಜೊತೆ ರಾಹುಲ್ ಗಾಂಧಿ ಚರ್ಚೆ ಮಾಡಿ ಬಂದರು, ಮನೆಗೆ ಊಟಕ್ಕೆ ಹೋಗಿದ್ರಿ. ಈಗ ಹೌದು, ಈಗ ಚರ್ಚೆ ಈಗ ಆ ಮಟ್ಟದಲ್ಲಿ ಡೆಫಿನೆಟ್ಲಿ ಪೊಲಿಟಿಕಲ್ ಒಂದು ಚರ್ಚೆ ನಡೆದಿರುತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಹೈಕಮಾಂಡ್ ಒಂದು ತೀರ್ಮಾನವನ್ನಂತೂ ತೆಗೆದುಕೊಂಡಿರುತ್ತೆ. ರಾಹುಲ್, ಕೆ.ಸಿ. ವೇಣುಗೋಪಾಲ್ ಆ ತೀರ್ಮಾನವನ್ನು ಯಾರಿಗೂ ಕೂಡ ಕಮ್ಯುನಿಕೇಟ್ ಅವರು ಮಾಡಿಲ್ಲ. ಹೀಗಾಗಿ ಒಂದು ಸಭೆಯಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಹೊರಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಖಚಿತ ವರ್ತಮಾನಗಳು ಇಲ್ಲ. ಈಗ ನಿನ್ನೆ ಸುದ್ದಿಗಳು ಬಂದು, ಇಲ್ಲ ಸಿದ್ದರಾಮಯ್ಯನವ್ರನ್ನೇ 28ರವರೆಗೆ ಮುಂದುವರಿಸ್ತಾರೆ, ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ, ಜೊತೆಗೆ ಒಂದು ಎಕ್ಸ್ಟ್ರಾ ಇಲಾಖೆ ದೊರೆಯುತ್ತೆ ಅನ್ನುವ ಚರ್ಚೆಗಳು ನಡೆದವು. ಆದರೆ ಇವತ್ತಿನ ಒಟ್ಟಾರೆ ಬೆಳವಣಿಗೆಗಳನ್ನು ಗಮನಿಸಿದರೆ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ಇನ್ನೂವರೆಗೂ ಕೂಡ ಉಭಯ ನಾಯಕರಿಗೆ ತಿಳಿಸಿಲ್ಲ. ದೇ ಆರ್ ಫಸ್ಟ್ ಹಿಯರಿಂಗ್ ದೆಮ್. ಫಸ್ಟ್ ವಾದ ಪ್ರತಿವಾದ, ಅವ್ರೇನು ಹೇಳ್ತಿದ್ದಾರೆ, ಇವ್ರೇನು ಹೇಳ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದಿದೆ. 1-to-1 ನಡೆದಿದೆಯಾ ಅಥವಾ ಪ್ರತ್ಯೇಕವಾಗಿ ನಡೆದಿದೆಯಾ ಅಂತಕ್ಕಂಥದ್ದು ಕೂಡ ನನಗಲ್ಲಿ ಕೆಳಗಿರ್ತಕ್ಕಂಥವ್ರು ಕೆಲವೊಬ್ರು ಹೇಳಿದರು, ಇಲ್ಲ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂತ ಹೇಳಿದರು. ಆಮೇಲೆ ಬಂತು, ಇಲ್ಲ ಪ್ರತ್ಯೇಕವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಪೊಲಿಟಿಕಲಿ ಪ್ರತ್ಯೇಕವಾಗಿ ಮೊದಲ ಸುತ್ತಿನ ಚರ್ಚೆ ನಡೆಯೋದು ಇಟ್ ಮೇಕ್ಸ್ ಸೆನ್ಸ್, ಸಹಜ. ಅದಾದಮೇಲೆ ಇಬ್ಬರನ್ನೂ ಕರೆದು ಒಂದು ಚರ್ಚೆಯನ್ನು ನಡೆಸಿದಾಗ
ಒಂದು ತೀರ್ಮಾನವನ್ನು ಹೈಕಮಾಂಡ್ ಕೂಡ ಕೊಡಬೇಕಾಗತ್ತೆ. ಆಗಲೇ ಇದಕ್ಕೆ ಫುಲ್ ಸ್ಟಾಪ್ ಬೀಳ್ಬೋದು. ಅಥವಾ ಹೈಕಮಾಂಡ್ ಹೇಳ್ಬೋದು, ನೋಡೋಣ ನೀವು ನಿಮ್ದಿಬ್ರು ನಾವು ಕೇಳಿದ್ದೀವಿ ಮಾತನ್ನು, ವಿ ವಿಲ್ ಟೇಕ್ ಎ ಕಾಲ್, ಯು ಗೋ ಬ್ಯಾಕ್ ಟು ಬ್ಯಾಂಗ್ಳೂರು ಅಂದರೂ ಆಶ್ಚರ್ಯ ಇಲ್ಲ. ಕರೆಕ್ಟ್. ಏನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಅಂತೂ ಇಲ್ಲ. ಯಾಕಂದರೆ ದಿಸ್ ಈಸ್ ಅನ್ಯೂಸುವಲ್ ಸಿಚುವೇಶನ್ ಅಜಿತ್. ಮೊದಲಾದರೆ ಹೈಕಮಾಂಡ್ ಗಟ್ಟಿ ಇರ್ತಾ ಇದ್ವು, ದಿಲ್ಲಿಯಲ್ಲಿ ಅಧಿಕಾರ ಇರ್ತಾ ಇತ್ತು, ಇವ್ರನ್ನ ತೆಗಿಬೇಕು ಅಂತಲೇ ಇನ್ನೊಬ್ಬರನ್ನು ಕರಿತಾ ಇದ್ರು. ಬಟ್ ಈ ಬಾರಿ ಹಿಂಗೆ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಹೈಕಮಾಂಡ್ ಕೂಡ ಯಾವ ಒಂದು ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ, ಅಥವಾ ಹೈಕಮಾಂಡ್ ಯಾವುದೇ ನಿಷ್ಕರ್ಷೆಗೆ ಬರದೆ ಅವರಿಬ್ಬರು ಬರಲಿ, ಚರ್ಚೆ ಮಾಡೋಣ, ಖರ್ಗೆ ಅವರು ಇದ್ದಾರೆ, 3 ಮಂದಿ ಒಪಿನಿಯನ್ ತೆಗೆದುಕೊಂಡು ನಾವು ಡಿಸೈಡ್ ಮಾಡೋಣ ಅಂತಕ್ಕಂಥದ್ದು ಕೂಡ ಇರಬಹುದು. ಎಸ್, ಡೆಲ್ಲಿಯಿಂದ ನಮ್ಮ ರಿಪೋರ್ಟರ್ ಮಂಜು ಕೂಡ ಇದ್ದಾರೆ. ಮಂಜು, ಅಲ್ಲೇನಿದೆ ಟಾಕ್ಸು? AICC ಆಫೀಸ್ ಮುಂದೆನೇ ಇದ್ದೀರಿ ನೀವು? ಅಜಿತ್, ಟಾಕ್ಸ್ ಎಲ್ಲವೂ ಕೂಡ AICCಯ 5ನೇ ಫ್ಲೋರಿನಲ್ಲಿ ಇರುವಂಥದ್ದು. ಜೊತೆಗೆ ಏನು ಅಂತ ಅಂದರೆ ಅಲ್ಲಿ ಎಲ್ಲವೂ ಕೂಡ ಮುಚ್ಚಿದ ಬಾಗಿಲು, ಅಂದರೆ ಯಾರಿಗೂ ಪ್ರವೇಶವಿಲ್ಲದ ರೀತಿಯಲ್ಲಿ ಟಾಕ್ಸ್ ನಡೀತಾ ಇದೆ. ನಿರ್ಧಾರ ಅದರ್ವೈಸ್ DK ಶಿವಕುಮಾರ್ ಅವರು ಅಟ್ಲೀಸ್ಟ್ DK ಸುರೇಶ್ ಅವ್ರಿಗಾದ್ರೂ ಫೋನ್ನಲ್ಲಿ ಹಿಂಗೆ ಆಯ್ತು ಅಂತಾರು ಹೇಳಿರೋರು. ಅದು ಕೂಡ ಹೇಳುವಂಥದ್ದೇ. ಅಲ್ಲಿ ಕೇವಲ ಅಂದರೆ ಹೈಕಮಾಂಡ್ನ 4 ನಾಯಕರು, ಅದರ ಜೊತೆಗೆ CM DCM ಅವರಿಗೆ ಚಾ ತಂದು ಕೊಡಲಿಕ್ಕೆ 2, ಇವರು ಹೊರತಾಗಿ ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು. ಈವನ್ CM PS ಅವರು ಕೂಡ ಕೆಳಗಡೆನೇ ಇದ್ದಾರೆ, DCM ಕಡೆಯವರು ಕೂಡ ಕೆಳಗಡೆನೇ ಇದ್ದಾರೆ 3ನೇ ಫ್ಲೋರ್ನಲ್ಲಿ. ಹಾಗಾಗಿ ಅಲ್ಲಿಂದ ಏನಾದರೂ ಮೆಸೇಜ್ ಬಂದರೆ ಇಂಥದ್ದು ಬೇಕು ಅಂದರೆ ಮೇಲಕ್ಕೆ ಕೊಟ್ಟು ಬರುವಂಥದ್ದು ಆಗ್ತಾ ಇದೆ. ಅಲ್ಲಿ ಏನು ನಡೀತಾ ಇದೆ, ಒಳಗಡೆ ಹೋದ್ರಾ, ಒಳಗಡೆ ಬಂದ್ರಾ, ಯಾರನ್ನ ಹೊರಗಡೆ ಕಳಿಸಿದ್ರು, ಮತ್ತು ನೇರವಾಗಿ ಈಗ ಬೆಳಗ್ಗೆ ಆಗಿದ್ದು ಕೂಡ ಅಷ್ಟೇ, ಸಭೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನೇರವಾಗಿ ಸಿದ್ದರಾಮಯ್ಯ ಅವರೇ ಬನ್ನಿ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಚೇಂಬರ್ಗೆ ಕರ್ಕೊಂಡು ಹೋದರು. ಅಲ್ಲಿ ಮಾತುಕತೆ ಮಾಡಿದರು. ಸುಮಾರು 50 ನಿಮಿಷಗಳ ಕಾಲ ಇಬ್ಬರೇ ಮಾತಾಡಿದರು. ಆದರೆ ಇಲ್ಲಿವರೆಗೂ ಅದು ಏನು ಆಯಿತು ಅಂತ ಈಚೆ ಬಂದಿಲ್ಲ. ಅಲ್ಲಿಂದ ಆ ಮಾತು ಮುಗಿಸ್ಕೊಂಡು ನೇರವಾಗಿ ಬಂದು ಕೂತ್ಕೊಂಡು ಒಂದು ಸಣ್ಣ ಬ್ರೀಫನ್ನು ಖರ್ಗೆ ಅವರಿಗೆ ಮಾಡಿದರು. ಅದಾದ ನಂತರ ಊಟಕ್ಕೆ ಅಂತ ಮನೆಗೆ ಹೋದರು. ಮನೆಯಲ್ಲಿ ಒಂದು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ನಾರ್ಮಲ್, ಯಾಕಂದರೆ ತಾಯಿ, ಮಗ, ಅಕ್ಕ, ಸಹೋದರಿ, ಈ ಹಿನ್ನೆಲೆಯಲ್ಲಿ ಒಂದು ಚರ್ಚೆ ಆಗಿರಬಹುದು, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಅಂಥದ್ದೊಂದು ಚರ್ಚೆ ಆಗಿರ್ಬೋದು. ಜೊತೆಗೆ ಒಂದಷ್ಟು ಟಿಪ್ಸ್ ಕೂಡ ಅವರು ಕೊಟ್ಟಿರ್ಬೋದು. ಯಾಕಂದರೆ ಸೋನಿಯಾ ಗಾಂಧಿ ಅವ್ರಿಗೆ ಒಂದು ಅನುಭವ ಕೂಡ ಇದೆ, ಇಂಥ ಸಿಚುಯೇಷನ್ಗಳನ್ನು ಈ ಹಿಂದೆ ಅಧಿಕಾರದಲ್ಲಿ ಇದ್ದು ನಿಭಾಯಿಸಿದಂಥ ಅನುಭವ ಕೂಡ ಇರುವ ಕಾರಣಕ್ಕೆ ಒಂದಷ್ಟು ಮಾರ್ಗದರ್ಶನ ಕೂಡ ಮಾಡಿರಬಹುದು. ಅದನ್ನು ನಂತರ ಅವ್ರು ನೇರವಾಗಿ ಬಂದರು. ಆ ಸಂದರ್ಭದಲ್ಲೂ ಕೂಡ 4+ ಇವರಿಬ್ಬರು 6 ಜನ ಕೂತಿದ್ರು, ಅಲ್ಲ 5 ಜನ ಕೂತು ಒಂದು ಚೇಂಬರಲ್ಲಿ ಕೂತಿದ್ರು. ಅದೇ ಚೇಂಬರ್ಗೆ ರಾಹುಲ್ ಗಾಂಧಿ ಕೂಡ ಎಂಟ್ರಿ ಆದರು. ಹಂಗೆ ಸಭೆ ಶುರುವಾಗಿದೆ. ಅದಾದ ಬಳಿಕ ಈಗ ಪುನಃ DCM ಅವ್ರನ್ನ ಹೊರಗಡೆ, ಅಂದರೆ ನೀವು ಹೊರಗಡೆ ಇರ್ರಿ, ನಾವು ಕರಿತೀವಿ ಅನ್ನೋವಂಥದ್ದೇನೋ ಮಾಹಿತಿ ಇದೀಗ ಬರ್ತಾ ಇರುವಂಥದ್ದು. CM ಜೊತೆಯಲ್ಲಿ, ಅಂದರೆ ಎಲ್ಲರ ಜೊತೆಯಲ್ಲಿ CM ಅವರ ಜೊತೆ ಮೀಟಿಂಗ್ ಆಗ್ತಾ ಇದೆ ಅಂತ ಈಗ ಲೇಟೆಸ್ಟ್ ಅಪ್ಡೇಟು. ಸೊ ಇಷ್ಟು ಮಾತ್ರ, ಅವ್ರನ್ನ ಕರೆದ್ರು, ಇವನು ಒಳಗೆ ಕಳಿಸಿದ್ರು, ಇಷ್ಟು ಮಾತ್ರ ಸಿಗ್ತಾ ಇರುವಂಥದ್ದು. ಆದರೆ ಒಳಗಡೆ ಏನಾಯಿತು ಅನ್ನೋವಂಥ ಪ್ರಶ್ನೆಗೆ ಇನ್ನೂ ಒಂದು ಅಥವಾ 2 ತಾಸು ಕಾಯಬೇಕಾಗತ್ತೆ ಅಜಿತ್. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.